ಹಲೋ ಪ್ರೇರಣಾ ಸ್ಟೂಡೆಂಟ್ಸ್, ಇವತ್ತು ನಾವು ವಿಕಾಸ ತರಗತಿಯಲ್ಲಿ ಅಧ್ಯಾಯ 12 ಒಪ್ಪಂದ ಸಾಧನೆ ಚಾಪ್ಟರ್ 12 ನೆಗೋಸಿಯೇಷನ್ ಸ್ಕಿಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಚಿತ್ರವನ್ನು ಸ್ವಲ್ಪ ಗಮನಿಸಿ. ಇಲ್ಲಿ ಒಂದು ಮಗು ಉಯ್ಯಾಲೆಯಲ್ಲಿ ಆಟ ಆಡ್ತಾ ಇದೆ. ಆ ಮಗುವಿನ ತಾಯಿ ಪಕ್ಕದಲ್ಲಿ ಮಗು ಹತ್ರ ಮಾತಾಡ್ತಾಳೆ. ಏನಂತ ತಾಯಿ ಹೇಳ್ತಾಳೆ, ವಿ ಆರ್ ಲೀವಿಂಗ್ ಇನ್ 5 ಮಿನಿಟ್ಸ್ ಅಂತ. ಅದಕ್ಕೆ ಮಗು ಆಟ ಆಡಬೇಕು ಅನ್ನೋ ಉತ್ಸಾಹ 10 ಮಿನಿಟ್ಸ್ ಅಂತ ಹೇಳುತ್ತೆ. 10 ಅಂತ. ಅದಕ್ಕೆ ತಾಯಿ 7, ದೆನ್ ಇಟ್ಸ್ ಟೈಮ್ ಟು ಗೋ ಅಂತ ಹೇಳ್ತಾಳೆ. ಹೂ ಡು ಯು ಥಿಂಕ್ ಈಸ್ ನೆಗೋಷಿಯೇಟಿಂಗ್ ಇನ್ ದಿಸ್ ಪಿಕ್ಚರ್? ದ ಚೈಲ್ಡ್, ದ ಮದರ್, ಆರ್ ಬೋತ್? ಹೂ ಡು ಯು ಥಿಂಕ್ ಒನ್ ಇನ್ ದ ನೆಗೋಸಿಯೇಷನ್? ಚೈಲ್ಡ್ ಆರ್ ದ ಮದರ್ ಆರ್ ಬೋತ್? ಈ ಚಿತ್ರದಲ್ಲಿ ವ್ಯವಹರಿಸುತ್ತಿರುವುದು ಮಗುವೋ ತಾಯಿಯೋ ಅಥವಾ ಇಬ್ಬರೂ ವ್ಯವಹರಿಸುತ್ತಾರೋ? ನಿಮ್ಗೇನಿಸುತ್ತೆ? ಈ ವ್ಯವಹಾರದಲ್ಲಿ ಯಾರು ಗೆದ್ದರು ಎಂದು ನಿಮಗನಿಸುತ್ತದೆ? ಮಗುವೋ ತಾಯಿಯೋ ಅಥವಾ ಇಬ್ರು? ವಾಟ್ ಈಸ್ ನೆಗೋಸಿಯೇಷನ್? ಇಟ್ ಈಸ್ ಎ ಫಾರ್ಮ್ ಆಫ್ ಪಾಸಿಟಿವ್ ಕಮ್ಯುನಿಕೇಶನ್ ಬಿಟ್ವೀನ್ ಪೀಪಲ್ ಆರ್ ಗ್ರೂಪ್ ಆಫ್ ಪೀಪಲ್ ವಿತ್ ಎ ಕಾಮನ್ ಗೋಲ್ ಆ್ಯಂಡ್ ಶೇರ್ಡ್ ಇಂಟ್ರೆಸ್ಟ್. ಒಪ್ಪಂದ ಸಾಧನೆ ಎಂದರೇನು? ಸಮಾನ ಗುರಿ ಮತ್ತು ಹಂಚಿಕೊಳ್ಳುವ ಆಸಕ್ತಿ ಹೊಂದಿರುವ ವ್ಯಕ್ತಿಗಳು ಮತ್ತು ವ್ಯಕ್ತಿಗಳ ಸಮೂಹದಲ್ಲಿ ನೆಲೆ ನಿಲ್ಲುವ ಸಕಾರಾತ್ಮಕ ಸಂವಹನ ಪ್ರಕ್ರಿಯೆಯೇ ಒಪ್ಪಂದ ಸಾಧನೆ. ವೈ ನೆಗೋಷಿಯೇಟ್? ವ್ಯವಹರಿಸುವುದೇಕೆ? ಟು ಸಾಲ್ವ್ ಎ ಪ್ರಾಬ್ಲಮ್, ಸಮಸ್ಯೆಯನ್ನು ಪರಿಹರಿಸಲು. ಟು ಗೆಟ್ ವಾಟ್ ಯು ವಾಂಟ್ ಫ್ರಮ್ ಅದರ್ಸ್ ಇನ್ ಎ ಡಿಪ್ಲೊಮ್ಯಾಟಿಕ್ ವೇ, ಅಂದರೆ ವ್ಯವಹಾರ ಚಾತುರ್ಯದಿಂದ ಇತರರಿಂದ ಬೇಕಾದುದನ್ನು ಪಡೆಯುವುದು. ಟು ಮೇಕ್ ಎ ಗುಡ್ ಡೀಲ್ ಬೆಟರ್, ಒಳ್ಳೆಯ ವ್ಯವಹಾರವನ್ನು ಇನ್ನೂ ಉತ್ತಮವಾಗಿಸಲು. ಟು ಮೇಕ್ ಎನ್ ಅನ್ಅಟ್ರಾಕ್ಟಿವ್ ಆಫರ್ ಅಟ್ರಾಕ್ಟಿವ್, ಅನಾಕರ್ಷಕ ಪ್ರಸ್ತಾವವನ್ನು ಆಕರ್ಷಕವಾಗಿಸಲು ನಮಗೆ ಒಪ್ಪಂದ ಸಾಧನೆ ವ್ಯವಹಾರ ಬೇಕು. ವೈ ವಿ ಡೋಂಟ್ ನೆಗೋಷಿಯೇಟ್? ನಾವು ಏಕೆ ವ್ಯವಹಾರ ಮಾಡೋದಿಲ್ಲ? ಫಿಯರ್ ಆಫ್ ಲೂಸಿಂಗ್, ಸೋಲಿನ ಭಯ. ಕನ್ಸರ್ನ್ ಫಾರ್ ರಿಲೇಷನ್ಶಿಪ್ಸ್, ಸಂಬಂಧಗಳ ಕಾಳಜಿ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಅಂದರೆ ಒಲವುಗಳ ಸಂಘರ್ಷ. ನಾಟ್ ರೆಕಗ್ನೈಸಿಂಗ್ ಆಪರ್ಚುನಿಟೀಸ್, ಅವಕಾಶಗಳನ್ನು ಗುರುತಿಸದೇ ಇರುವುದು. ಸೆನ್ಸ್ ದಟ್ ವಿ ಡೋಂಟ್ ಡಿಸರ್ವ್ ಇಟ್, ನಾವು ಅದಕ್ಕೆ ಅರ್ಹರಲ್ಲ ಎನ್ನುವಂತಹ ಭಾವನೆ. ಫೈಂಡಿಂಗ್ ಇಟ್ ಟೈಮ್ ಕನ್ಸ್ಯೂಮಿಂಗ್, ಅಂದರೆ ಇನ್ನೂ ಸಮಯ ಬೇಕಾಗುತ್ತದೆ ಎನ್ನುವ ನಂಬಿಕೆ. ಇವೆಲ್ಲ ಕಾರಣಗಳಿಂದ ಎಷ್ಟೋ ಸಲ ನಾವು ವ್ಯವಹಾರ ಮಾಡೋದಕ್ಕೆ ಹೋಗೋದಿಲ್ಲ. ವಿ ಡೋಂಟ್ ನೆಗೋಷಿಯೇಟ್ ಬಿಕಾಸ್ ಆಫ್ ಒನ್ ಆಫ್ ದೀಸ್ ರೀಸನ್ಸ್. ಎ ಪರ್ಸನ್ ಹೂ ಕ್ಯಾನ್ ಸಕ್ಸಸ್ಫುಲ್ ಇನ್ ಎ ನೆಗೋಸಿಯೇಷನ್ ಹ್ಯಾಸ್ ಎ ಪಾಸಿಟಿವ್ ಆಟಿಟ್ಯೂಡ್. He or she is able to view conflict as normal and constructive. Conflict is normal and constructive. A positive attitude is the key to successful negotiation. ಸಕಾರಾತ್ಮಕ ಮನೋಭಾವನೆ ಹೊಂದಿರುವ ವ್ಯಕ್ತಿ ವ್ಯವಹಾರದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಅವನು ಅಥವಾ ಅವಳು ಸಂಘರ್ಷವನ್ನು ಸಹಜವೂ ಮತ್ತು ರಚನಾತ್ಮಕವಾದುದು ಎಂಬುದಾಗಿ ಗುರುತಿಸಲು ಸಾಧ್ಯ. ಹಾಗೆ ನಾವು ಸಂಘರ್ಷಗಳನ್ನು ನಾವು ರಚನಾತ್ಮಕವಾಗಿ ನಾವು ಗುರುತಿಸಿದಾಗ ನಮ್ಮಲ್ಲಿ ಒಂದು ಸಕಾರಾತ್ಮಕ ಮನೋಭಾವನೆ ಬರುತ್ತೆ, ಪಾಸಿಟಿವ್ ಆಟಿಟ್ಯೂಡ್ ಬರುತ್ತೆ. ಆಗಲೇ ನಾವು ನೆಗೋಸಿಯೇಷನ್ನಲ್ಲಿ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ. ಅಬ್ಸರ್ವ್ ದ ಕ್ವಾಡ್ರಂಟ್. ವಿಚ್ ಸಿಚುವೇಶನ್ ಡು ಯು ಥಿಂಕ್ ಈಸ್ ದ ಬೆಸ್ಟ್ ಒನ್? ವೈ ಡು ಯು ಥಿಂಕ್ ಸೊ? ಈ ಚಿತ್ರದಲ್ಲಿ ನೋಡಿ 4 ಭಾಗಗಳಿವೆ. ಯಾವ ಸನ್ನಿವೇಶ ಅತ್ಯುತ್ತಮವಾದುದು ಎಂದು ನಿಮಗನಿಸುತ್ತದೆ? ನಿಮಗೆ ಏಕೆ ಹಾಗನಿಸುತ್ತದೆ? ಈಗ ಐ ವಿನ್ ಯು ವಿನ್ ಸರಿಯೋ? ಐ ಲೂಸ್ ಯು ವಿನ್ ಸರಿಯೋ? ಐ ಲೂಸ್ ಯು ಲೂಸ್ ಸರಿಯೋ? ಇಲ್ಲ ಐ ವಿನ್ ಯು ಲೂಸ್ ಸರಿಯೋ? ಇದು ನಿಮಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಏನು ಬೇಕಾದ್ರೂ ಅನ್ನಿಸ್ಬೋದು. ಯಾವುದು ಸರಿ ಅಂತ ನಿಮ್ಗೆ ಅನಿಸುತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. 6 steps ಆಫ್ ನೆಗೋಷಿಯೇಟಿಂಗ್. ಒಪ್ಪಂದ ಸಾಧನೆಯ 6 ಹಂತಗಳು. ಮೊದಲನೇ ಹಂತ, ಸ್ಟೆಪ್ 1, ಗೆಟಿಂಗ್ ಟು ನೋ ಒನ್ ಅನದರ್, ಪರಸ್ಪರರನ್ನು ತಿಳಿದುಕೊಳ್ಳುವುದು. ಸ್ಟೆಪ್ 2, ಸ್ಟೇಟ್ಮೆಂಟ್ ಆಫ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್, ಗುರಿ ಹಾಗೂ ಧ್ಯೇಯಗಳ ಘೋಷಣೆ. ಸ್ಟೆಪ್ 3,
ಸ್ಟಾರ್ಟಿಂಗ್ ದ ಪ್ರಾಸೆಸ್ ಅಂದರೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುವುದು. ಸ್ಟೆಪ್ 4, ಎಕ್ಸ್ಪ್ರೆಷನ್ ಆಫ್ ಡಿಸಗ್ರಿಮೆಂಟ್. ಏನಾದರೂ ಒಂದು ಅಸಮ್ಮತಿ ಇದ್ದರೆ ಅದನ್ನು ಅಭಿವ್ಯಕ್ತಿಗೊಳಿಸುವುದು. ಸ್ಟೆಪ್ 5, ರೀಅಸೆಸ್ಮೆಂಟ್ ಆ್ಯಂಡ್ ಕಾಂಪ್ರಮೈಸ್. ಅಂದರೆ ಪುನಃ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಹಾಗೂ ಬೇಕಿದ್ದಲ್ಲಿ ರಾಜಿ ಮಾಡ್ಕೊಳ್ಳೋದು. ಸ್ಟೆಪ್ 6, ಅಗ್ರಿಮೆಂಟ್ ಇನ್ ಪ್ರಿನ್ಸಿಪಲ್ ಆರ್ ಸೆಟಲ್ಮೆಂಟ್. ಒಪ್ಪಂದ ಮಾಡ್ಕೊಳ್ಳೋದು. ಈ 6 ಹಂತಗಳನ್ನು ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯಾವುದೇ ರೀತಿಯಾದ ಒಂದು ಒಪ್ಪಂದ ಸಾಧನೆಯನ್ನು ಚೆನ್ನಾಗಿ ಮಾಡಬಹುದು. ಈಗ ಒಂದು ಸಿಚುವೇಶನ್, ಐ ಆಮ್ ಎ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್, ಐ ವಾಂಟ್ ಮೈ ಪೇರೆಂಟ್ಸ್ ಟು ಬೈ ಮೀ ಎ ಬೈಕ್. ಸನ್ನಿವೇಶ ಏನಪ್ಪ ಅಂದರೆ, ನಾನು ಪದವಿಯ 1ನೇ ವರ್ಷದ ವಿದ್ಯಾರ್ಥಿ, ನನಗೆ ನನ್ನ ಪಾಲಕರು ನನಗೊಂದು ಬೈಕ್ ಕೊಡಿಸ್ಬೇಕು ಅಂತಿದೆ. ಇಲ್ಲಿ ಒಂದು ದೊಡ್ಡ ಒಪ್ಪಂದ ಇದೆ. ಅದನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೆ ಈ 6 ಹಂತಗಳನ್ನು ಹೇಗೆ ಬಳಸ್ಬೋದು ಅಂತ ನೋಡೋಣ. ಗೆಟಿಂಗ್ ಟು ನೋ ಒನ್ ಅನದರ್, ಪರಸ್ಪರ ತಿಳಿದುಕೊಳ್ಳುವುದು ಅಂದರೆ ಯಾರು? ನನಗೆ ಕೊಡಿಸ್ಬೇಕಾಗಿರೋರು ಯಾರು? ನನ್ನ ಪಾಲಕರು. ಸೊ ಅವರ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಂಡಿರೋದು ಬಹಳ ಮುಖ್ಯ ಅಲ್ವೇ? ಅವರನ್ನು ತಿಳ್ಕೊಳ್ಳದೆ ನನಗೇನು ಬೇಕು ಅಂತ ಅವ್ರನ್ನ ಕೇಳಿದ್ರೆ ಸಿಗುವ ಸಾಧ್ಯತೆಗಳು ಕಡಿಮೆ ಇದೆ. ಸೊ ಆದ್ದರಿಂದ ಅವ್ರಿಗೆ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇದೆ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ. ಇನ್ನು ಅದಾದ ಮೇಲೆ 2ನೇ ಹಂತ, ಸ್ಟೇಟ್ಮೆಂಟ್ ಆಫ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಗುರಿ ಹಾಗೂ ಧ್ಯೇಯಗಳ ಘೋಷಣೆ. ಅವರಿಗೆ ನಾನು ನನ್ನ ಗುರಿ ಏನು, ನನ್ನ ಧ್ಯೇಯ ಏನು, ಸುಮ್ಮನೆ ನನಗೊಂದು ಬೈಕ್ ಬೇಕು ಆಸೆ ಅಂದರೆ ಆಗೋದಿಲ್ಲ. ಆದರೆ ಆ ಬೈಕ್ ತಗೊಳ್ಳುವ ಉದ್ದೇಶ ಏನು, ಅದರಿಂದ ನಾನು ಏನು ಸಾಧಿಸ್ತೇನೆ ಅಂತ ಮೊದಲು ಘೋಷಿಸಬೇಕು. ಆಮೇಲೆ ಪ್ರಕ್ರಿಯೆ ಪ್ರಾರಂಭಿಸುವುದು. ಯಾವ ಬೈಕ್ ತೊಗೋಬೋದು, ಎಷ್ಟಾಗತ್ತೆ, ಎಲ್ಲ ವಿಷಯಗಳು ತಿಳ್ಕೊಳೋದು. ಆಮೇಲೆ ಎಕ್ಸ್ಪ್ರೆಷನ್ ಆಫ್ ಡಿಸಗ್ರಿಮೆಂಟ್. ಯಾವುದಾದ್ರೂ ಒಂದು ಇದರಲ್ಲಿ ಒಬ್ರಿಗೊಬ್ಬರು ಅಸಮ್ಮತಿ ಇದ್ದರೆ, ಅಂದರೆ ನನಗೆ ಬೇಕಾಗಿರೋದು ಅವ್ರಿಗೆ ಕೊಡಿಸಲ್ಲ ಅಂತಾಗಲಿ ಅಥವಾ ಅವ್ರು ಕೊಡಿಸೋದು ನನಗೆ ಬೇಕಾಗಿಲ್ಲ ಅಂತಾಗಿದ್ದರೆ ಅದನ್ನು ಮೊದಲೇ ಎಕ್ಸ್ಪ್ರೆಸ್ ಮಾಡೋದು, ಅಭಿವ್ಯಕ್ತಿ ಪಡಿಸಿದಾಗ ಏನಾಗುತ್ತೆ, ಒಬ್ರಿಗೊಬ್ರಿಗೆ ಗೊತ್ತಾಗತ್ತೆ ಯಾವುದು ಇನ್ನೊಬ್ಬರಿಗೆ ಇಷ್ಟ ಇದೆ ಇಷ್ಟ ಇಲ್ಲ ಅಂತ. ಅದಾದಮೇಲೆ ರೀಅಸೆಸ್ಮೆಂಟ್ ಆ್ಯಂಡ್ ಕಾಂಪ್ರಮೈಸ್. ಪುನಃ ಸಮರ್ಥನೆ ಹಾಗೂ ರಾಜಿ ಅಂದಾಗ ಏನಾಗುತ್ತೆ, ನನಗೆ ಬೇಕಾಗಿರೋ ಬೈಕು ಅವ್ರು ಕೊಡಿಸದೇ ಇರ್ಬೋದು, ಅವ್ರಿಗೆ ಬೇಕಾಗಿರೋ ಬೈಕು ನನಗೆ ಇಷ್ಟವಿಲ್ಲದೆ ಇರ್ಬೋದು. ಆದರೆ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಇದೆಯಾ, ನನಗೆ 500cc ಬೈಕ್ ಬೇಕು ಅಂತ ನನಗಿರುತ್ತೆ, ಅವರು ಮೊಪೆಟ್ ತಕ್ಕೊಡ್ತೀನಿ ಅಂತ ಅವ್ರು ಇರ್ತಾರೆ. ಸೊ ಎರಡಕ್ಕೂ ಮಧ್ಯೆ ಏನಾದರೂ ಒಂದು ಒಳ್ಳೆಯ ಬೈಕ್ ಇದೆಯಾ ಅಂತ ರಾಜಿ ಮಾಡ್ಕೋಬೋದು. ಆಮೇಲೆ ಕೊನೆಗೆ ಅಗ್ರಿಮೆಂಟ್ ಇನ್ ಪ್ರಿನ್ಸಿಪಲ್ ಆರ್ ಸೆಟಲ್ಮೆಂಟ್. ಕೆಲವೊಮ್ಮೆ ಏನಾಗುತ್ತೆ, ಈ ವರ್ಷ ನೀನು ಒಳ್ಳೆ ಮಾರ್ಕ್ಸ್ ತಗೋ ಆಮೇಲೆ ತಕ್ಕೊಡ್ತೇನೆ ಅಂತ ಹೇಳಿದಾಗ ದಟ್ ಇಟ್ ಸೆಲ್ಫ್ ಈಸ್ ಅನ್ ಅಗ್ರಿಮೆಂಟ್. ಆ ಒಪ್ಪಂದಕ್ಕೆ ಬಂದರೂ ಕೂಡ ಒಂದು ಸಾಧನೆ. ಸೊ ಆ ರೀತಿ ಮಾಡಿಕೊಂಡು ನಾವು ಒಳ್ಳೆ ಮಾರ್ಕ್ಸ್ ತೊಗೊಂಡು ಮತ್ತೆ ಬೈಕ್ ಕೇಳೋದಕ್ಕೆ ಅನುಕೂಲವಾಗುತ್ತೆ. ಈ ರೀತಿ ಒಂದು ಸಿಚುವೇಶನ್ನ ನಾವು 6 ಸ್ಟೆಪ್ಸ್ನ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಇಫ್ ಐ ಪರ್ಮಿಟ್ ದ ಅದರ್ಸ್ ಟು ಮೀಟ್ ದೇರ್ ನೀಡ್ಸ್, ದೆನ್ ಹೌ ಕ್ಯಾನ್ ಐ ಸಕ್ಸೀಡ್ ಇನ್ ಮೈ ನೆಗೋಸಿಯೇಷನ್? ನಾನು ಇತರರಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಅನುಮತಿ ಕೊಟ್ಟರೆ ನಾನು ಒಪ್ಪಂದ ಸಾಧನೆಯಲ್ಲಿ ಹೇಗೆ ಸಫಲನಾಗುತ್ತೇನೆ? ಅಂದರೆ ಬೇರೆಯವರೇ ವಿನ್ ಆಗ್ತಾ ಇದ್ದಾರೆ, ನಾನು ಯಾವ ವಿನ್ ಆಗ್ತೇನೆ? ದ ಆನ್ಸರ್ ಟು ದಿಸ್ ಕ್ವಶನ್ ಈಸ್ ದಟ್ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ನೀಡ್ಸ್. ಹೌ ಮೆನಿ ಪೀಪಲ್ ಹ್ಯಾವ್ ಎಕ್ಸಾಕ್ಟ್ಲಿ ದ ಸೇಮ್ ನೀಡ್ ದಟ್ ವಿ ಹ್ಯಾವ್? ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಬೇರೆ ಬೇರೆ ಜನರ ಬೇಡಿಕೆಗಳು ಬೇರೆ ಬೇರೆ ಆಗಿರುತ್ತವೆ. ನಮ್ಮ ಬೇಡಿಕೆಗಳಿದ್ದಂತೆಯೇ ಎಷ್ಟು ಜನರ ಬೇಡಿಕೆಗಳು ಇದ್ದಾವು. ಆದ್ದರಿಂದ ಯಾರ್ಯಾರ ಬೇಡಿಕೆ ಏನು ಅಂತ ತಿಳ್ಕೊಂಡಾಗ ಒಪ್ಪಂದ ಸಾಧನೆ, ನೆಗೋಸಿಯೇಷನ್ ಬಿಕಮ್ಸ್ ದಟ್ ಮಚ್ ಈಸಿಯರ್. ಸೊ ಒಪ್ಪಂದ ಸಾಧನೆಯಲ್ಲಿ ಪ್ಲಾನಿಂಗ್ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ನೆಗೋಸಿಯೇಷನ್. ಒಪ್ಪಂದ ಸಾಧನೆಯ ಯೋಜನೆ ಮತ್ತು ಸಿದ್ಧತೆಗಳು ಹೇಗಿರಬೇಕು? ಸಕ್ಸಸ್ಫುಲ್ ನೆಗೋಸಿಯೇಷನ್ ಡಸ್ ನಾಟ್ ರಿಸಲ್ಟ್ ಫ್ರಮ್ ಚಾನ್ಸ್. It comes from the skillful implementation of a well thought out plan. ಯಶಸ್ವಿ ಒಪ್ಪಂದ ಸಾಧನೆ ಆಕಸ್ಮಿಕವಾಗಿ ಆಗೋದಿಲ್ಲ, ಅದು ಒಂದು ಕೌಶಲಪೂರ್ಣ ಯೋಜನೆಯಿಂದ ಜಾರಿಗೆ ಬರುವಂತಹದ್ದು. ಮಾರ್ಕೆಟ್ಟಿನ ಒಬ್ಬ ರಿಕ್ಷಾ ಓಡಿಸುವವನಾಗಲಿ, ರಾಷ್ಟ್ರೀಯ ಗುತ್ತಿಗೆದಾರನಾಗಲಿ ಅಥವಾ ಕುಟುಂಬದ ಸದಸ್ಯರೇ ಆಗಲಿ ಒಪ್ಪಂದಕ್ಕಾಗಿ ವ್ಯವಹರಿಸುವಾಗ ಉತ್ತಮ ಯೋಜನೆಯಿಂದಾಗಿ ಸಫಲ ಪರಿಣಾಮ ಪಡೆಯುವ ಹಾಗೂ ಭಿನ್ನಾಭಿಪ್ರಾಯವನ್ನು ಕಳೆಯುವ ಅನುಭವದ ಅರಿವಾಗುತ್ತದೆ. ವೆದರ್ ನೆಗೋಸಿಯೇಷನ್ ಈಸ್ ವಿತ್ ಎ ರಿಕ್ಷಾ ಡ್ರೈವರ್ ಅಟ್ ದ ಮಾರ್ಕೆಟ್ ಆರ್ ಅನ್ ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟರ್ ಆರ್ ವಿತ್ ಫ್ಯಾಮಿಲಿ ಮೆಂಬರ್ಸ್, ಪ್ಲಾನಿಂಗ್ ವಿಲ್ ಯೂಶುವಲಿ ಮೇಕ್ ದ ಡಿಫರೆನ್ಸ್ ಬಿಟ್ವೀನ್ ಎ ಪೂರ್ ಸೊಲ್ಯೂಷನ್ ಆ್ಯಂಡ್ ಒನ್ ವಿಚ್ ಈಸ್ ಅನ್ ಅಗ್ರಿಮೆಂಟ್. ಸೊ ಯಾವ್ದು ಸ್ಟೆಪ್ಸ್ ನೋಡೋಣ. ಫಸ್ಟ್ ಒನ್, ಹೌ ಟು ಸ್ಟಾರ್ಟ್ ಪ್ಲಾನಿಂಗ್.
Start by thinking about your objectives. What do you want? What are you willing to give for it? What do you need? What are you willing to give for it? Once the objectives are clear, concentrate on the matter and categorize them as major and minor. Do this not only for one side of issues, but also those that are predicted as the other person's issues. Also, don't neglect issues which are common to both. ಯೋಜನೆಯನ್ನು ಪ್ರಾರಂಭಿಸುವುದು ಹೇಗೆ? ನಿಮ್ಮ ಉದ್ದೇಶಗಳ ಬಗ್ಗೆ ವಿಚಾರ ಮಾಡಲು ಪ್ರಾರಂಭಿಸಿ. ನಿಮಗೇನು ಬೇಕು? ಅದಕ್ಕಾಗಿ ನೀವು ಏನನ್ನು ಕೊಡಲು ಇಚ್ಛಿಸುವಿರಿ? ನಿಮ್ಮ ಅಗತ್ಯಗಳೇನು? ಅದಕ್ಕಾಗಿ ನೀವು ಏನನ್ನು ಕೊಡಲು ಇಚ್ಛಿಸುವಿರಿ? ಉದ್ದೇಶಗಳು ಸ್ಪಷ್ಟವಾದರೆ ವಿಷಯದ ಮೇಲೆ ಏಕಾಗ್ರತೆ ವಹಿಸಿ ಮತ್ತು ಅದನ್ನು ದೊಡ್ಡದು ಮತ್ತು ಚಿಕ್ಕದು ಎಂಬುದಾಗಿ ವರ್ಗೀಕರಿಸಿ. ಇದನ್ನು ಕೇವಲ ವಿಷಯದ ಒಂದು ಭಾಗಕ್ಕೆ ಮಾತ್ರ ಅಲ್ಲ, ಇನ್ನಿತರರ ಸಂಭವನೀಯ ವಿಷಯಗಳ ಬಗ್ಗೆ ಕೂಡ ಚಿಂತಿಸಿ. ಪರಸ್ಪರರಿಗೆ ಸಂಬಂಧಿಸಿದ ಸಮಾನ ವಿಷಯಗಳ ಬಗ್ಗೆ ಅಲಕ್ಷ್ಯ ಮಾಡಬೇಡಿ. ಬೇರೆಯವ್ರಿಗೆ ಏನು ಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಒಳ್ಳೆಯ ಒಪ್ಪಂದ ಸಾಧನೆ ಆಗಬೇಕು ಅಂದರೆ. ಎರಡನೇದು, ಅನಲೈಸ್ ಇಶ್ಯೂಸ್. ಮಾನಿಟರಿ ಇಂಪ್ಯಾಕ್ಟ್ ಆನ್ ದ ಪಾರ್ಟೀಸ್, time limitation, law, past experience and regular practice, long and short-term advantages and disadvantages. ವಿಷಯದ ವಿಶ್ಲೇಷಣೆ ಮಾಡಬೇಕು. ಪಕ್ಷಗಳ ಮೇಲೆ ಆರ್ಥಿಕ ಪ್ರಭಾವ ಏನು ಬೀರುತ್ತೆ, ಸಮಯದ ಇತಿಮಿತಿಗಳೇನಾದರೂ ಇದೆಯೇ, ಕಾನೂನಿನಲ್ಲಿ ತೊಡಕುಗಳೇನಾದರೂ ಇದೆಯೇ, ಪೂರ್ವಾನುಭವ ಮತ್ತು ಕ್ರಮಬದ್ಧ ಅಭ್ಯಾಸ ಮಾಡಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ಅನುಕೂಲಗಳು ಯಾವುದು ಅಂತ ನಾವು ತಿಳ್ಕೋಬೇಕು. 3. From where to get information? Buyer's guide and other published product information, magazine and newspaper articles, instructional and educational books or pamphlets, reports by government and industrial groups, corporate annual reports, electronic databases often available in public libraries, network of friends, publication and survey of professionals. ಇದೆಲ್ಲ ನಾವು ಈ ಬಿಸ್ನೆಸ್ ನೆಗೋಸಿಯೇಷನ್ಗೆ ಬೇಕಾಗಿರುವಂತಹ ಇನ್ಪುಟ್ಗಳು. ಎಲ್ಲಿಂದ ಮಾಹಿತಿ ಪಡೆಯಬೇಕು? ಗ್ರಾಹಕರ ಮಾರ್ಗದರ್ಶಿ ಮತ್ತು ಇತರ ಪ್ರಕಾಶಿತ ಸಾಧನಗಳು, ವರ್ತಮಾನ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು, ಸೂಚನಾ ಮತ್ತು ಶೈಕ್ಷಣಿಕ ಪುಸ್ತಕಗಳು, ಕರಪತ್ರಗಳು, ಸರ್ಕಾರ ಹಾಗೂ ಕೈಗಾರಿಕೆ ಕೇಂದ್ರಗಳ ವರದಿಗಳು, ಕಾರ್ಪೊರೇಟ್ಗಳ ವಾರ್ಷಿಕ ವರದಿಗಳು, ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಲಭ್ಯ ಇರುವ ಎಲೆಕ್ಟ್ರಾನಿಕ್ ಡೇಟಾಬೇಸ್, ಸ್ನೇಹಿತರ ವಲಯ, ವೃತ್ತಿಪರಿಣಿತರಿಂದ ಪ್ರಕಾಶನ ಮತ್ತು ಸಮೀಕ್ಷೆ. ಈ ಥರ ಹಲವು ಕಡೆಗಳಿಂದ ನಾವು ಮಾಹಿತಿ ಪಡೆಯುವುದರಿಂದ ನಾವು ಯಾವುದೇ ಒಂದು ಮುಖ್ಯವಾದ ನೆಗೋಸಿಯೇಷನ್ ಒಪ್ಪಂದ ಸಾಧನೆಗೆ ಹೋದರೆ ಬಹಳ ಅನುಕೂಲವಾಗುತ್ತೆ. ಟೈಮ್ ಫ್ಯಾಕ್ಟರ್ಸ್. ಡಿಸೈಡ್ ಹೌ ಮಚ್ ಟೈಮ್ ವಿಲ್ ಹ್ಯಾವ್ ಟು ಬಿ ಡೆಡಿಕೇಟೆಡ್. ಮಿನಿಮೈಸ್ ಅನ್ಪ್ರಿಪೇರ್ಡ್ ನೆಗೋಸಿಯೇಷನ್ಸ್. ಗೆಟ್ ಎನಫ್ ಟೈಮ್ ಟು ನೆಗೋಷಿಯೇಟ್. ಡು ನಾಟ್ ಹರಿ. ಟೇಕ್ ಟೈಮ್ ಟು ಬಿಕಮ್ ಫ್ರೆಂಡ್ಲಿ. ನೋ ವೆನ್ ಟು ಬಿ ಸೈಲೆಂಟ್. ನೋ ವೆನ್ ಟು ಕನ್ಕ್ಲೂಡ್. ಡು ನಾಟ್ ಎಕ್ಸ್ಟೆಂಡ್ ದ ಕಾನ್ವರ್ಸೇಷನ್ ಫಾರ್ ಎ ಲಾಂಗ್ ಟೈಮ್. Be prepared to suspend if opposition can't be resolved or more research is required. Allow sufficient time for advanced review of key points. ಸಮಯದ ವಿಷಯಕ್ಕೆ ಬಂದರೆ ಎಷ್ಟು ಸಮಯ ಈ ಒಪ್ಪಂದ ಸಾಧನೆಗೆ ಮೀಸಲಿಡಬಹುದು ಎಂದು ನಿರ್ಧರಿಸಿ. ಸಿದ್ಧತೆ ಇಲ್ಲದ ಒಪ್ಪಂದ ಸಾಧನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಇದಕ್ಕಾಗಿ ಸಾಕಷ್ಟು ಸಮಯ ಇರಲಿ, ಅವಸರ ಮಾಡಬೇಡಿ. ಸ್ನೇಹ ಬೆಳೆಸಲು ಸಮಯ ತೆಗೆದುಕೊಳ್ಳಿ. ಯಾವಾಗ ಮೌನವಾಗಿರಬೇಕೆನ್ನುವುದನ್ನು ಅರಿಯಿರಿ. ಯಾವಾಗ ಅಂತ್ಯಗೊಳಿಸಬೇಕು ಎಂಬುದು ತಿಳಿದಿರಲಿ. ಸಂಭಾಷಣೆಯನ್ನು ದೀರ್ಘಕಾಲ ಮುಂದುವರೆಸಬೇಡಿ. ವಿರೋಧ ಶಮನವಾಗದಿದ್ದರೆ ಅಥವಾ ಹೆಚ್ಚಿನ ಸಂಶೋಧನೆಯ ಅಗತ್ಯವಿದ್ದರೆ ತಾತ್ಕಾಲಿಕವಾಗಿ ವ್ಯವಹಾರವನ್ನು ನಿಲ್ಲಿಸಿ. ಮುಖ್ಯಾಂಶಗಳ ಸುಧಾರಿತ ಪುನರವಲೋಕನಕ್ಕಾಗಿ ಸಾಕಷ್ಟು ಸಮಯವನ್ನು ನೀಡಿ. ಸೊ ನಾವು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತೇವೆ, ಎಷ್ಟು ಪೇಷಂಟ್ ಆಗಿರ್ತೇವೆ, ಅಷ್ಟು ಚೆನ್ನಾಗಿ ನಾವು ನೆಗೋಷಿಯೇಟ್ ಮಾಡಬಹುದು. ಐಡೆಂಟಿಫೈ ಸೋರ್ಸಸ್ ಆಫ್ ಪವರ್. ಪರ್ಸಿಸ್ಟೆನ್ಸ್. ಡು ನಾಟ್ ಗಿವ್ ಅಪ್ ಅಟ್ ದ ಫಸ್ಟ್ ಸೈನ್ ಆಫ್ ಕಾನ್ಫ್ಲಿಕ್ಟ್. ಕಾಂಪಿಟೇಷನ್. ಇಟ್ ಇಸ್ ಆಲ್ವೇಸ್ ದೇರ್, ಬಟ್ ಡೋಂಟ್ ಫರ್ಗೆಟ್ ದಟ್ ಯು ಹ್ಯಾವ್ ಆಪ್ಷನ್ಸ್. ಎಕ್ಸ್ಪರ್ಟೀಸ್. ಯೂಸ್ ಇಟ್. A lot of consideration is given for knowledge, expertise, or skill. Legitimacy. Use documents that are supportive. This has greater influence. Involvement. Get everyone involved. You shouldn't get personal. Attitude. Do not relieve tension on the other negotiator. Maintain a positive attitude. ಶಕ್ತಿಯ ಮೂಲಗಳನ್ನು ಗುರುತಿಸಿರಿ. ದೀರ್ಘ ಪ್ರಯತ್ನ.
ಸಂಘರ್ಷವನ್ನು ಮೊದಲ ಸಂಕೇತದಲ್ಲಿಯೇ ಬಿಡಬೇಡಿ. ಪದೇ ಪದೇ ಪ್ರಯತ್ನ ಮಾಡಿ. ಸ್ಪರ್ಧೆ ಇದ್ದೇ ಇರುತ್ತದೆ, ಆದರೆ ಅನೇಕ ಆಯ್ಕೆಗಳಿವೆ ಎನ್ನುವುದನ್ನು ಎಂದೂ ಮರೆಯದಿರಿ. ನೈಪುಣ್ಯವನ್ನು ಬಳಸಿ. ಜ್ಞಾನಕ್ಕಿಂತ ನೈಪುಣ್ಯಕ್ಕೆ ಹೆಚ್ಚಿನ ಆದ್ಯತೆ. ನ್ಯಾಯಸಮ್ಮತವಾದ ಬೆಂಬಲವಿರುವ ದಾಖಲೆಗಳನ್ನು ಉಪಯೋಗಿಸಿ. ಇದು ಹೆಚ್ಚು ಪ್ರಭಾವಶಾಲಿ. ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಿಕೆ. ಎಲ್ಲರನ್ನೂ ತೊಡಗುವಂತೆ ಮಾಡಿ. ಅದು ವ್ಯಕ್ತಿಗತವಾಗಬಾರದು. ಮನೋಭಾವ. ಇನ್ನೊಬ್ಬ ಒಪ್ಪಂದಕಾರನ ಮೇಲೆ ನಿಮ್ಮ ಬೇಸರವನ್ನು ವ್ಯಕ್ತಪಡಿಸಬೇಡಿ. ಸಕಾರಾತ್ಮಕ ಭಾವವನ್ನು ಹೊಂದಿರಿ. ಕೆಲವೊಂದು ಡೂಸ್ ಅಂಡ್ ಡೋಂಟ್ಸ್ ವೈಲ್ ನೆಗೋಷಿಯೇಟಿಂಗ್ ಅಂತಿರುತ್ತೆ. ಬಿ ವೆಲ್ ಪ್ರಿಪೇರ್ಡ್. ಸರಿಯಾದ ಸಿದ್ಧತೆ ಮಾಡಿಕೊಂಡಿರಿ. ಹ್ಯಾವ್ ಎ ವಿನ್ ವಿನ್ ಆಟಿಟ್ಯೂಡ್. ಗೆಲುವಿನ ಮನೋಭಾವನೆ ಇರಲಿ. ಡೋಂಟ್ ಬಿ ಡಾಮಿನೇಟಿಂಗ್. ತಾಳ್ಮೆ ಕಳೆದುಕೊಳ್ಬೇಡಿ. ಡೋಂಟ್ ಬಿ ಇಂಪೇಷಂಟ್ ಆರ್ ಲೂಸ್ ಟೆಂಪರ್. ಗಮನವಿಟ್ಟು ಆಲಿಸಿ ಮತ್ತು ತುಂಬ ಮಾತಾಡೋದನ್ನು ತಡೆಯಿರಿ. ಲಿಸನ್ ಅಟೆಂಟಿವ್ಲಿ ಅಂಡ್ ಅವಾಯ್ಡ್ ಟು ಮಚ್ ಟಾಕಿಂಗ್. ಡೋಂಟ್ ಆರ್ಗ್ಯೂ, ರಾದರ್ ಇನ್ಫ್ಲೂಯೆನ್ಸ್. ವಾದ ಮಾಡಬೇಡಿ, ಆದರೆ ಪ್ರಭಾವ ಬೀರಿ. ಡೋಂಟ್ ಇಗ್ನೋರ್ ಕಾನ್ಫ್ಲಿಕ್ಟ್, ಇನ್ಸ್ಟೆಡ್ ಟ್ರೈ ಟು ರಿಸಾಲ್ವ್ ಇಟ್. ಸಂಘರ್ಷಗಳನ್ನು ಅಲಕ್ಷ್ಯ ಮಾಡಬೇಡಿ, ಬದಲಾಗಿ ಅದರ ಪರಿಹಾರವನ್ನು ಹುಡುಕಿ. ಎಲ್ಲರೂ ಇದನ್ನೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ಒಪ್ಪಂದ ಸಾಧನೆಯಲ್ಲಿ ಮುಂದೆ ಬಂದು ತಮಗೆ ಬೇಕಾದದನ್ನು ಪಡ್ಕೊಳ್ತಾರ ಆಗಲಿ. ಎಲ್ಲರಿಗೂ ಶುಭ ಹಾರೈಕೆಗಳು. ಬೆಸ್ಟ್ ವಿಶಸ್. ಈಗ ಬ್ರೇಕ್ಔಟ್ ರೂಮ್ಗೆ ಹೋದಾಗ ಒಂದು ಆ್ಯಕ್ಟಿವಿಟಿ, 2 ಆ್ಯಕ್ಟಿವಿಟಿ ಮಾಡೋಣ ಟೈಮ್ ಇದ್ದರೆ. ಮೊದಲನೇ ಆ್ಯಕ್ಟಿವಿಟಿ, ಯು ಆರ್ ಎ 3rd year ಡಿಗ್ರಿ ಸ್ಟೂಡೆಂಟ್ ಆ್ಯಂಡ್ ವಿಲ್ ಬಿ ಟೇಕಿಂಗ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ದಿಸ್ ಇಯರ್, PGಗೆ. ಯು ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಲಿವ್ ಅಲೋನ್ ಇನ್ ಬ್ಯಾಂಗ್ಳೂರ್. The university you desperately want to go to is luckily in Bangalore. Your parents don't like your idea, but you want to live your own life. You have to persuade your parents. ಅಂದರೆ ನೀವು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿ ಮತ್ತು ಈ ವರ್ಷದ ಸ್ನಾತಕೋತ್ತರ ತರಗತಿಗೆ ಪ್ರವೇಶ ಪರೀಕ್ಷೆ ತೆಗೆದುಕೊಳ್ಳಲಿದ್ದೀರಿ. ನೀವು ಬೆಂಗಳೂರಿನಲ್ಲಿ ಒಬ್ಬರೇ ಇರಬೇಕೆಂದಿರುವಿರಿ ಮತ್ತು ನೀವು ಅವಶ್ಯವಾಗಿ ಹೋಗಲೇಬೇಕೆಂದಿರುವ ವಿಶ್ವವಿದ್ಯಾಲಯವು ಬೆಂಗಳೂರಿನಲ್ಲಿಯೇ ಇದೆ. ನಿಮ್ಮ ಪೋಷಕರಿಗೆ ಇದು ಇಷ್ಟವಿಲ್ಲ, ಆದರೂ ಜೀವನವನ್ನು ನಿಮ್ಮ ಇಷ್ಟದಿಂದ ನಡೆಸಲು ಇಚ್ಛಿಸಿದ್ದೀರಿ. ನಿಮ್ಮ ಪೋಷಕರನ್ನು ಒಪ್ಪಿಸಬೇಕಾಗಿದೆ. ಸೊ ಒಪ್ಪಂದ ಸಾಧನೆ ಹೇಗೆ ಮಾಡ್ತೀರಿ? ಯಾವ ರೀತಿ ನಿಮ್ಮ ಪಾಯಿಂಟ್ಸ್ನ ನೀವು ಹೇಳ್ತೀರಾ? ಬಹುಶಃ ನಿಮ್ಮ ಪೇರೆಂಟ್ಸು ತಂದೆ ತಾಯಿ ಏನು ಹೇಳ್ಬೋದು ಅಂತ ಊಹೆ ಮಾಡಿಕೊಂಡು ನೀವೇ ಡಬಲ್ ರೋಲ್ ಥರ ಮಾಡಿ. ನೀವೇನು ಹೇಳ್ತಿದ್ದೀರಾ, ನಿಮ್ಮ ತಂದೆ ಅಥವಾ ತಾಯಿ ಏನು ಹೇಳ್ತಾರೆ, ಅದಕ್ಕೆ ನೀವೇನು ಹೇಳ್ತೀರಾ ಅಂತ 1 ನಿಮಿಷ ರೋಲ್ ಪ್ಲೇ ಥರ ಮಾಡಿ. ಇದಾದ ನಂತರ ಸಮಯ ಇದ್ದರೆ 2ನೇದು, your friends ask you to go for a movie and not attend the statistics class, but you don't want to go for the movie since you feel attending that particular class is very important to you. How do you convince your parents that you want to attend the class and not go for the movie? Record your imaginary conversation in the space. ಇರಲಿ. ನಿಮ್ಮ ಸ್ನೇಹಿತರು ತರಗತಿಗೆ ಹಾಜರಾಗುವುದನ್ನು ಬಿಟ್ಟು ತಮ್ಮೊಡನೆ ಚಲನಚಿತ್ರ ನೋಡಲು ನಿಮ್ಮನ್ನು ಆಹ್ವಾನಿಸಿದ್ದಾರೆ. ಆದರೆ ನಿಮಗೆ ಚಲನಚಿತ್ರಕ್ಕೆ ಹೋಗಲು ಇಷ್ಟವಿಲ್ಲ, ಏಕೆಂದರೆ ಆ ತರಗತಿಗೆ ಹಾಜರಾಗುವುದು ನಿಮಗೆ ಬಹಳ ಮುಖ್ಯ ಎನಿಸಿದೆ. ಈಗ ನೀವು ತರಗತಿಗೆ ಹಾಜರಾಗಬೇಕೆಂದು ಮತ್ತು ಅವರೊಂದಿಗೆ ಚಲನಚಿತ್ರಕ್ಕೆ ಬರುವುದಿಲ್ಲ ಎಂದು ಹೇಗೆ ಸಮಾಧಾನವಾಗುವಂತೆ ಹೇಳುವಿರಿ? ಇದನ್ನು ಅಷ್ಟೇ ನೀವು ನಿಮ್ಮ ಫ್ರೆಂಡು ಒಬ್ರಿಗೊಬ್ಬರು ಕನ್ವರ್ಸೇಷನ್ ಮಾಡಿದಾಗೆ, ಒಬ್ಬರು ಸಿನಿಮಾಗೆ ಕರೆದಾಗೆ, ಇನ್ನೊಬ್ಬರು ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದಾಗೆ. ಆದರೆ ಇಲ್ಲಿ ಒಪ್ಪಂದ ಸಾಧನೆ ಆಗಬೇಕೇ ಹೊರತು ಒಬ್ರಿಗೊಬ್ರು ಮುಖ ಮುರಿಸ್ಕೊಳ್ತಾರ ಆಗಬಾರ್ದು. ಈ 2 ಆ್ಯಕ್ಟಿವಿಟಿ ಸಾಧ್ಯವಾದರೆ ಬ್ರೇಕ್ಔಟ್ ರೂಮಲ್ಲಿ ಮಾಡಿ. ನಿಮ್ಮ ಒಪ್ಪಂದ ಸಾಧನೆಯ ಕೌಶಲ, ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.